ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಈಗ ಓವರಾಲ್ ಎನರ್ಜಿ ಅಕಾರ್ಡಿಂಗ್ ಈ ರೀಡಿಂಗನ್ನು ನೋಡುವ ಪ್ರಯತ್ನ ಪಡೋಣ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಅಲ್ಲಿಗೆ ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಕರೆಂಟ್ ಎನರ್ಜಿ ಏನಿದೆ, ನಿಮ್ಮ ಲವ್ ಲೈಫ್ ಏನಾಗುತ್ತೆ, ಆ ವ್ಯಕ್ತಿಯ ರಿಯಲ್ ಫೀಲಿಂಗ್ಸ್ ಏನು, ನಿಮ್ಮಿಬ್ಬರ ನಡುವೆ ಬ್ರೇಕಪ್ ಆಗಿದೆಯಾ, ನೋ ಕಾಂಟ್ಯಾಕ್ಟ್, ನಂತರ ಏನಾಗ್ತಾ ಇದೆ, ಇದೆಲ್ಲವನ್ನು ನೋಡುವ ಪ್ರಯತ್ನ ಪಡೋಣ. ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೋ ಈ ಪರ್ಸನ್ ನಿಮ್ಮನ್ನು ಅಪ್ರೋಚ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಆ ರೀತಿ ಫಸ್ಟ್ ಎನರ್ಜಿ ಕಾಣಿಸ್ತಾ ಇದೆ. ಈಗಾಗಲೇ ಇವರು ತಮ್ಮ ಪ್ರೀತಿಯನ್ನು ನಿಮ್ಮ ಹತ್ರ ಹೇಳ್ಕೊಂಡಿರಬಹುದು ಅಥವಾ ಈಗ ಹೇಳ್ಕೊಳ್ಬೇಕು ಅಂತ ಇದ್ದಾರೆ. ಇಷ್ಟು ದಿನ ಹಾರ್ಟ್ನಲ್ಲಿ ಇಟ್ಕೊಂಡಿದ್ರು, ಇನ್ನೂ ಹೇಳದೇ ಇರಬಹುದು. ಅದನ್ನು ಈಗ ಫೈನಲಿ ಹೇಳೋ ಸಮಯ ಬರ್ತಾ ಇದೆ. ಈ ಪರ್ಸನ್ ಅಂದ್ಕೊಳ್ತಿದ್ದಾರೆ, ನನ್ನ ಮನಸ್ಸಿನಲ್ಲಿ ಏನು ಫೀಲಿಂಗ್ಸ್ ಇದೆ ಅದೆಲ್ಲವನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನ್ನೋ ಮೈಂಡ್ ಸೆಟ್ಟಲ್ಲಿ ಇದ್ದಾರೆ. ಇವರ ಮೈಂಡ್ನಿಂದ ಇವರು ಈಗ ಥಿಂಕ್ ಮಾಡ್ತಾ ಇಲ್ಲ, ಇವರು ಹಾರ್ಟ್ನಿಂದ ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ತುಂಬ ನಿಮ್ಮನ್ನು ಲೈಕ್ ಮಾಡೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಈಗ ಪ್ರೆಸೆಂಟ್ ಎನರ್ಜಿಯ ಪ್ರಕಾರ ನಾನು ಹೇಳ್ತಾ ಇರೋದು, ಇವರ ಮನಸ್ಸಿನಲ್ಲಿ ತುಂಬ ಫೀಲಿಂಗ್ಸ್ಗಳಿದೆ, ಎಲ್ಲವನ್ನು ನಿಮ್ಮ ಹತ್ರ ಹೇಳ್ಕೊಳ್ಬೇಕು ಅಂತ ಇದ್ದಾರೆ. ನ್ಯೂ ಆಗಿ ಸ್ಟಾರ್ಟ್ ಆಗಿರುವ ರಿಲೇಷನ್ಶಿಪ್ ಆದರೆ ಈ ಪರ್ಸನ್ ಈಗ ಕೆಲವರು ಹೇಳ್ಕೊಂಡಿರ್ಬೋದು ಅಥವಾ ಹೇಳ್ಕೊಳ್ಬೇಕು ಅಂತ ಅಂದ್ಕೊಳ್ತಾ ಇರ್ಬೋದು. ಅಂದರೆ ನಿಮ್ಮ ಬಗ್ಗೆ ಯಾವ ಪ್ರೀತಿಯ ಫೀಲಿಂಗ್ಸ್ ಇದೆ ಅದೆಲ್ಲವನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ನಿಮ್ಮ ಎನರ್ಜಿ ಅಕಾರ್ಡಿಂಗ್ ಹೇಳೋದಾದರೆ ನೀವು ಈಗ ತುಂಬ ಚೇಂಜ್ ಆಗ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಅಂದರೆ ನಿಮ್ಮ ಎನರ್ಜಿ ತುಂಬ ಪವರ್ಫುಲ್ ಆಗಿ ಕಾಣಿಸ್ತಾ ಇದೆ, ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ನೀವು ಈಗ ನಿಮ್ಮ ಫ್ಯೂಚರ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ. ನಿಮ್ಮ ಕೆರಿಯರ್, ನಿಮ್ಮ ಜಾಬ್, ನಿಮ್ಮ ಬಿಸ್ನೆಸ್, ನಿಮ್ಮ ಫೈನಾನ್ಸ್ ಬಗ್ಗೆ ಸೀರಿಯಸ್ ಆಗ್ತಾ ಇದ್ದೀರಾ. ನಿಮ್ಮ ಹಣಕಾಸಿನ ವಿಷಯದಲ್ಲಿ ತುಂಬ ಸೀರಿಯಸ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ. ನಿಮ್ಮ ಮುಂದಿನ ಲೈಫ್ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರಾ. ಸ್ಟೆಬಿಲಿಟಿ ಅನ್ನೋದು ಸ್ಲೋಲಿ ಬರ್ತಾ ಇದೆ ನಿಮ್ಮ ಲೈಫ್ಗೆ. ರಿಸೀವ್ ಮಾಡೋ ಎನರ್ಜಿ ಶುರು ಆಗ್ತಾ ಇದೆ. ಸೆಲೆಬ್ರೇಷನ್ ಮತ್ತು ಪ್ರಪೋಸಲ್ ಎರಡೂ ರಿಸೀವ್ ಮಾಡುವ ಎನರ್ಜಿ ನಿಮ್ಮ ಲೈಫ್ನಲ್ಲಿ ಕಾಣಿಸ್ತಾ ಇದೆ. ನೀವು ಫೈನಾನ್ಷಿಯಲಿ ಗ್ರೋತ್ ಕೂಡ ನಿಮ್ಮ ಲೈಫ್ಗೆ ಬರ್ತಾ ಇರೋ ರೀತಿ ಇಲ್ಲಿ ಎನರ್ಜಿ ಶೋ ಆಗ್ತಾ ಇದೆ. ಸ್ಟ್ರಾಂಗ್ ಆಗಿರೋ ಸೈನ್ ಕಾಣ್ತಾ ಇದೆ. ಇಲ್ಲಿ ನಿಮ್ಮ ಲೈಫ್ನಲ್ಲಿ ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಸೆಲೆಬ್ರೇಷನ್ ಆಗುವ ಸಾಧ್ಯತೆ ತುಂಬ ಜಾಸ್ತಿ ಇದೆ. ನಿಮ್ಮ ಲೈಫ್ನಲ್ಲಿ ಗುಡ್ ನ್ಯೂಸ್ ಅನ್ನೋದು ಬರ್ತಾ ಇದೆ. ಪ್ರಪೋಸಲ್ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಅದು ಜಾಬ್ ಆಫರ್ ಕೂಡ ಆಗಿರಬಹುದು, ಬಿಸ್ನೆಸ್ ಆಪರ್ಚುನಿಟಿ ಕೂಡ ಆಗಿರಬಹುದು, ನಿಮ್ಮ ಲೈಫ್ಗೆ ಬರ್ತಾ ಇದೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಕೆರಿಯರ್ ಗ್ರೋತ್ ರಿಲೇಟೆಡ್ ಆಗಿರಬಹುದು. ಇನ್ನು ಕೆಲವರ ನಿಮ್ಮ ಲೈಫ್ನಲ್ಲಿ ಟ್ರಾವೆಲ್ ಎನರ್ಜಿ ಕೂಡ ಇದೆ. ಲಾಂಗ್ ಡಿಸ್ಟೆನ್ಸ್ ನಿಮ್ಮಿಬ್ಬರ ನಡುವೆ ಇದೆ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಅದೇ ರೀತಿ ನೀವು ಎಲ್ಲಿಗಾದರೂ ಟ್ರಾವೆಲ್ ಮಾಡಿ ಹೋಗುವ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಇಲ್ಲಿವರೆಗೂ ನೀವು ತುಂಬ ಜನರ ಜೊತೆಗೆ ಬೆರೀತಾ ಇರುವ ವ್ಯಕ್ತಿ ಆಗಿಲ್ಲ ಅಂತ ಅನ್ನಿಸ್ತಾ ಇದೆ. ಅಂದರೆ ಎಲ್ಲರಿಗೂ ಹೇಳ್ತಾ ಇಲ್ಲ, ಕೆಲವರ ಎನರ್ಜಿಯ ಪ್ರಕಾರ ಕೆಲವರು ಸ್ವಲ್ಪ ಇಂಟ್ರೋವರ್ಟ್ ಆಗಿರಬಹುದು, ಫೀಲಿಂಗ್ಸನ್ನು ಮನಸ್ಸಿನಲ್ಲೇ ಇಟ್ಕೊಳ್ಳುವಂತಹ ವ್ಯಕ್ತಿಯ ನೀವಾಗಿರಬಹುದು, ನಿಮ್ಮದೇ ವರ್ಡ್ನಲ್ಲಿ ನಿಮ್ಮದೇ ಪ್ರಪಂಚದಲ್ಲಿ ಮುಳುಗಿರುವ ವ್ಯಕ್ತಿ ಆಗಿರಬಹುದು. ಬಟ್ ಈಗ ನೀವು ಅದರಿಂದ ಹೊರಗಡೆ ಬರ್ತಾ ಇದ್ದೀರಾ ಅನ್ನೋ ರೀತಿ ಕೂಡ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ಎಲ್ಲವನ್ನು ಹೇಳ್ಕೊಳ್ಳೋದಕ್ಕೆ ಶುರು ಮಾಡ್ತಾ ಇದ್ದೀರಾ. ಅಂದರೆ ಸ್ವಲ್ಪ ಸ್ಟ್ರಾಂಗ್ ಆಗಿ ನಿಲ್ಲೋದಕ್ಕೆ ಶುರು ಮಾಡ್ತಾ ಇದ್ದೀರಾ, ಮಾತಾಡೋದಕ್ಕೆ ಶುರು ಮಾಡಿದ್ದೀರಾ, ಪೀಪಲ್ ಜೊತೆ ಕನೆಕ್ಟ್ ಆಗ್ತಾ ಇದ್ದೀರಾ, ನೀವು ಸ್ಟ್ರಾಂಗ್ ಆಗ್ತಾ ಇದ್ದೀರಾ ಅನ್ನೋ ರೀತಿ ಕೂಡ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿ ರಿಫ್ಲೆಕ್ಟ್ ಆಗ್ತಾ ಇದೆ. ಒಂದು ಟೈಮಲ್ಲಿ ನಾನು ಏನು ಮಾಡಲಿ, ಲೈಫ್ ಯಾವ ಡೈರೆಕ್ಷನ್ಗೆ ಹೋಗ್ತಾ ಇದೆ, ನಾನು ಲಾಸ್ಟ್ ಆಗಿದ್ದೀನಿ ಅಂತ ಫೀಲ್ ಮಾಡ್ತಾ ಇದ್ದ ವ್ಯಕ್ತಿ ನೀವು. ಆದರೆ ಈಗ ಕ್ಲಾರಿಟಿ ಅನ್ನೋದು ನಿಮಗೆ ಬರ್ತಾ ಇದೆ. ರೈಟ್ ಟೈಮ್ ಸ್ಲೋಲಿ ಓಪನ್ ಆಗ್ತಾ ಇದೆ ಅನ್ನೋ ರೀತಿ ಕೂಡ ಎನರ್ಜಿ ಕಾಣಿಸ್ತಾ ಇದೆ. ನೀವು ತುಂಬ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡೋದಕ್ಕೆ ಶುರು ಮಾಡಿದ್ದೀರಾ. ಲೈಫ್ ಬಗ್ಗೆ, ನಿಮ್ಮ ಫ್ಯೂಚರ್ ಬಗ್ಗೆ, ನಿಮ್ಮ ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್ ಬಗ್ಗೆ ಥಿಂಕ್ ಮಾಡೋದಕ್ಕೆ ಶುರು ಮಾಡಿದ್ದೀರಾ. ನಿಮ್ಮ ಲೈಫ್ನ ಫ್ಯೂಚರ್ ಬಗ್ಗೆ ರಿಸ್ಕ್ ತಗೊಳ್ಳೋದಕ್ಕೆ ರೆಡಿ ಆಗ್ತಾ ಇದ್ದೀರಾ. ಅದು ಜಾಬ್ ರಿಲೇಟೆಡ್ ಆಗಿರಬಹುದು, ಬಿಸ್ನೆಸ್ ಐಡಿಯಾ ಆಗಿರಬಹುದು, ಯಾವುದೇ ಆಗಿರಬಹುದು. ಫೈನಾನ್ಷಿಯಲ್ ಗ್ರೋತ್ ಕ್ಲಿಯರ್ಲಿ ಕಾಣಿಸ್ತಾ ಇದೆ. ಆ ರೀತಿ ಥಿಂಕ್ ಮಾಡೋದಕ್ಕೆ ನೀವು ರೆಡಿ ಇದ್ದೀರಾ, ಆ ರೀತಿ ರೆಡಿ ಆಗ್ತಾ ಇದ್ದೀರಾ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಇಲ್ಲಿ ಇನ್ನೂ ತುಂಬ ಜನರ ಎನರ್ಜಿ ಯಾವ ರೀತಿ ಅನ್ನಿಸ್ತಾ ಇದೆ ಅಂದರೆ, ನಿಮಗೆ ಬಂದ ಯಾವುದೋ ಒಂದು ಪ್ರಪೋಸಲ್ ಬಂದಿದೆ, ನಿಮಗೆ ಅಪ್ರೋಚ್ ಅನ್ನೋದು ಬಂದಿದೆ, ಅದನ್ನು ನೀವು ರಿಜೆಕ್ಟ್ ಮಾಡಿರಬಹುದು ಅಥವಾ ರಿಜೆಕ್ಟ್ ಮಾಡುವ ಯೋಚನೆ ಮಾಡಿರಬಹುದು ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಅದು ಯಾವುದೋ ಮ್ಯಾರೇಜ್ ಪ್ರಪೋಸಲ್ ಆಗಿರ್ಬೋದು ಅಥವಾ ಜಾಬ್ ಬಗ್ಗೆ ಆಗಿರಬಹುದು, ಯಾವುದೋ ಒಂದಾಗಿರಬಹುದು. ಬಟ್ ನೀವು
ಅದನ್ನು ರಿಜೆಕ್ಟ್ ಮಾಡಿದ್ದೀರಾ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಅಂದರೆ ನೀವು ಅಂದ್ಕೊಳ್ತಾ ಇದ್ದೀರಾ ಅದು ರಿಲೇಷನ್ಶಿಪ್ ಕೂಡ ಆಗಿರ್ಬೋದು, ಅದರಲ್ಲಿ ನಿಮ್ಮ ಹ್ಯಾಪಿನೆಸ್ ಸ್ಯಾಕ್ರಿಫೈಸ್ ಆಗ್ತಾ ಇದೆ ಅನ್ನೋದು ನಿಮಗೆ ಅರ್ಥ ಆಗಿದೆ. ಹಾಗಾಗಿ ನೀವು ನಿಮ್ಮ ಲೈಫ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ, ನಿಮ್ಮ ಫ್ಯೂಚರ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ವಾಟ್ ಯು ವಾಂಟ್ ನೌ ಅಂತ ನೋಡೋದಾದರೆ ರಿಯಲ್ ಲವ್. ನೀವು ಈಗ ಈ ರೀತಿ ಥಿಂಕ್ ಮಾಡ್ತಾ ಇದ್ದೀರಾ, ನನ್ನನ್ನು ಅರ್ಥ ಮಾಡಿಕೊಳ್ಳುವ ವ್ಯಕ್ತಿ ಬೇಕು, ನನ್ನ ಫೀಲಿಂಗ್ಸ್ ರೆಸ್ಪೆಕ್ಟ್ ಮಾಡುವ ವ್ಯಕ್ತಿ ಬೇಕು, ನನಗೆ ವ್ಯಾಲ್ಯೂ ಕೊಡುವ ರಿಲೇಷನ್ಶಿಪ್ ಬೇಕು. ಆ ರೀತಿ ನೀವು ಥಿಂಕ್ ಮಾಡ್ತಾ ಇದ್ದೀರಾ. ಯು ಆರ್ ಚೂಸಿಂಗ್ ಯುವರ್ ಸೆಲ್ಫ್ ಲವ್ ಎನರ್ಜಿ ತುಂಬ ಜಾಸ್ತಿ ನಿಮ್ಮಲ್ಲಿ ಕಾಣಿಸ್ತಾ ಇದೆ. ಕೆಲವರ ಎನರ್ಜಿ ತುಂಬ ಕ್ಲಿಯರಾಗಿ ಯಾವ ರೀತಿ ಕಾಣಿಸ್ತಾ ಇದೆ ಅಂದರೆ, ನನಗೆ ಅವೈಲೇಬಲ್ ಇಲ್ಲದ ವ್ಯಕ್ತಿ, ನಾನು ನನ್ನನ್ನೇ ಚೂಸ್ ಮಾಡೋದು ಬೆಟರ್ ಅದಕ್ಕಿಂತ. ಅಂದರೆ ನನಗೆ ಅವೈಲೇಬಲ್ ಯಾವ ವ್ಯಕ್ತಿ ಇಲ್ವೋ ಆ ವ್ಯಕ್ತಿಗಾಗಿ ನಾನು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ನನ್ನನ್ನೇ ನಾನು ಚೂಸ್ ಮಾಡ್ಕೊಳ್ಳೋದು, ಸೆಲ್ಫ್ ಲವ್ ಮಾಡ್ಕೊಳ್ಳೋದು ಬೆಟರ್ ಅಂತ ನೀವು ಥಿಂಕ್ ಮಾಡ್ತಾ ಇದ್ದೀರಾ. ಯು ಆರ್ ವರ್ಕಿಂಗ್ ಆನ್ ಯುವರ್ ಸೆಲ್ಫ್, ಹೀಲಿಂಗ್ ಫೇಸ್ನಲ್ಲಿ ಇದ್ದೀರಾ ಅನ್ನೋ ರೀತಿ ಕೂಡ ಎನರ್ಜಿ ಕಾಣಿಸ್ತಾ ಇದೆ. ಬಟ್ ಅದರ್ ಪರ್ಸನ್, ಅಂದರೆ ಈ ಪರ್ಸನ್, ಯಾವ ಪರ್ಸನ್ಗಾಗಿ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಅವರು ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಮಿಸ್ಸಿಂಗ್ ಎನರ್ಜಿ ಅನ್ನೋದು ತುಂಬ ಕಾಣಿಸ್ತಾ ಇದೆ. ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ ಬಂದಿರಬಹುದು, ಅದಕ್ಕೆ ಅವರ ಬಿಹೇವಿಯರ್ ಈ ರೀತಿ ಆಗಿದೆ ಅಂತ ಅನ್ನಿಸ್ತಾ ಇದೆ. ಅಥವಾ ಈ ರಿಲೇಷನ್ಶಿಪ್ಪಲ್ಲಿ ನೀವು ಗ್ಯಾಪ್ ಇರಬಹುದು, ರಿಲೇಷನ್ಶಿಪ್ಪಲ್ಲಿ ನೀವಿಬ್ಬರು ದೂರ ಆಗಿರಬಹುದು. ಬಟ್ ಈಗ ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಎನರ್ಜಿ ಆ ರೀತಿ ಶೋ ಆಗ್ತಾ ಇದೆ. ಇವರು ನಿಮ್ಮ ಲೈಫ್ನಲ್ಲಿ ಇದ್ದಾಗ ಅಥವಾ ನೀವು ಇವರ ಲೈಫ್ನಲ್ಲಿ ಈ ರಿಲೇಷನ್ಶಿಪ್ಪಲ್ಲಿ ಇದ್ದಾಗ ನೀವು ತುಂಬ ಈ ಪರ್ಸನ್ನ ಪ್ರೀತಿಯಿಂದ ತುಂಬ ಜಾಸ್ತಿ ಲೈಕ್ ಮಾಡ್ತಾಯಿದ್ರಿ, ತುಂಬ ಇಷ್ಟಪಡ್ತಾಯಿದ್ರಿ, ಪ್ರೀತಿಯ ಹಿಂದೆ ಹೋಗ್ತಾಯಿದ್ರಿ, ಇವರ ಒಂದು ಕಾಲ್ ಮೆಸೇಜ್ಗಾಗಿ ತುಂಬ ಕಾಯ್ತಾಯಿದ್ರಿ. ಬಟ್ ಈ ಪರ್ಸನ್ ಏನು ಮಾಡ್ತಾಯಿದ್ರು ಅಂದರೆ ಸ್ವಲ್ಪ ಟೈಮ್ ತುಂಬ ಲವ್ ಶೋ ಮಾಡ್ತಾಯಿದ್ರು, ತುಂಬ ಕೇರ್ ಮಾಡ್ತಾಯಿದ್ರು, ತುಂಬ ಸ್ವೀಟ್ ಟಾಕ್ ಮಾಡ್ತಾಯಿದ್ರು, ತುಂಬ ಅಫೆಕ್ಷನ್ ತೋರಿಸ್ತಾಯಿದ್ರು. ಬಟ್ ಸಡನ್ಲಿ ಡಿಸಪಿಯರ್ ಅಥವಾ ಇಗ್ನೋರ್ ಮಾಡೋದು, ನಿಮ್ಮನ್ನು ಇಮೋಷ್ನಲಿ ಮರೆತು ಬಿಡೋದು, ಈ ರೀತಿ ಎಲ್ಲ ಮಾಡ್ತಾಯಿದ್ರು. ಇವರ ಬಿಹೇವಿಯರ್ ಆ ರೀತಿ ಇತ್ತು ಅಂತ ಅನ್ನಿಸ್ತಾ ಇದೆ. ರಿಲೇಷನ್ಶಿಪ್ಪಲ್ಲಿ ಈ ರೀತಿ ಆಗ್ತಾ ಇರೋದನ್ನು ನೋಡಿ ನಿಮಗೆ ತುಂಬ ಹರ್ಟ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ತುಂಬ ಸಲ ಈ ರೀತಿ ನಿಮ್ಮ ಲೈಫ್ನಲ್ಲಿ ಈ ಪರ್ಸನ್ ಬಿಹೇವ್ ಮಾಡಿರಬಹುದು, ಅಂದರೆ ರೂಡಾಗಿ ಬಿಹೇವ್ ಮಾಡಿರಬಹುದು. ಸ್ವಲ್ಪ ದಿವಸ ನಿಮ್ಮ ಜೊತೆ ತುಂಬ ಚೆನ್ನಾಗಿರೋದು, ಮತ್ತು ಅದೇ ಬಿಹೇವಿಯರ್ ತೋರಿಸೋದು, ಈ ರೀತಿ ಮಾಡಿರಬಹುದು. ಇದೆಲ್ಲವನ್ನು ನೋಡಿ ನಿಮ್ಮ ಮನಸ್ಸು ತುಂಬ ಗಟ್ಟಿ ಆಗ್ತಾ ಇದೆ. ಸೆಲ್ಫ್ ರೆಸ್ಪೆಕ್ಟ್, ನೀವು ನಿಮ್ಮ ಬಗ್ಗೆ ನೀವು ಥಿಂಕ್ ಮಾಡೋದಕ್ಕೆ ಶುರು ಮಾಡಿದ್ದೀರಾ ಅನ್ನೋ ರೀತಿ ಕೂಡ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ನೀವು ಅಂದ್ಕೊಳ್ತಿದ್ದೀರಾ, ನನಗೆ ರೆಸ್ಪೆಕ್ಟ್ ಕೊಡೋದ ವ್ಯಕ್ತಿಗಿಂತ ನನ್ನ ಫ್ಯೂಚರ್ ಚೂಸ್ ಮಾಡೋದು ಬೆಟರ್ ಅಂತ ನೀವು ಅಂದ್ಕೊಳ್ತಿದ್ದೀರಾ ಅನ್ನೋ ರೀತಿ ಕೂಡ ಕೆಲವರ ಎನರ್ಜಿ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಅಂಥ ಮೈಂಡ್ಸೆಟ್ ಬಿಲ್ಡ್ ಆಗ್ತಾ ಇದೆ ನಿಮಗೆ. ಫುಲ್ ಮೂನ್ ಎನರ್ಜಿ ಕಾರಣದಿಂದ ಕೂಡ ಬಿಗ್ ರಿಯಲೈಸೇಷನ್ ಅನ್ನೋದು ಈ ಪರ್ಸನ್ ಮನಸ್ಸಿಗೆ ಬಂದಿದೆ ಅಂತ ಅನ್ನಿಸ್ತಾ ಇದೆ. ಆ ವ್ಯಕ್ತಿಗೆ ರಿಯಲೈಸೇಷನ್ ಬರ್ತಾ ಇದೆ. ರಿಲೇಷನ್ಶಿಪ್ ಮಿಸ್ಟೇಕ್ಸ್ ಏನು ಮಾಡಿದ್ದಾರೆ ಇವರು ಅದೆಲ್ಲವೂ ಅರ್ಥ ಆಗ್ತಾ ಇದೆ. ಫಿಯರ್, ರಿಗ್ರೆಟ್ ಎನರ್ಜಿ ಶೋ ಆಗ್ತಾ ಇದೆ. ಅವರ ಮನಸ್ಸಿನಲ್ಲಿ ಅವ್ರು ಮಾಡಿದ್ದು ತಪ್ಪು, ಈ ರಿಲೇಷನ್ಶಿಪ್ಪಲ್ಲಿ ಏನೇ ಡಿಸಿಷನ್ ತೊಗೊಂಡಿದ್ರು, ಏನೇ ಆ್ಯಕ್ಷನ್ ತೊಗೊಂಡಿದ್ರು ಅದು ತಪ್ಪು ಅನ್ನೋ ರೀತಿ ಈಗ ಅವ್ರಿಗೆ ರಿಗ್ರೆಟ್ ಫೀಲ್ ಆಗ್ತಾ ಇದೆ. ನಿಮ್ಮಿಬ್ಬರ ನಡುವೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬಂದಿರಬಹುದು, ಅಥವಾ ಬ್ರೇಕಪ್ ಅಥವಾ ನೋ ಕಾಂಟ್ಯಾಕ್ಟ್ ಏನಾದರೂ ಬಂದ ನಂತರ ದೇ ಫೀಲ್ ಎಂಪ್ಟಿನೆಸ್, ದೇ ಮಿಸ್ ಯುವರ್ ಪ್ರೆಸೆನ್ಸ್, ದೇ ರಿಗ್ರೆಟ್ ಟೇಕಿಂಗ್ ಯು ಲೈಟ್ಲಿ. ಆ ರೀತಿ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಇವರ ಮನಸ್ಸಿನಲ್ಲಿ ಇವರು ಅಂದ್ಕೊಳ್ತಿದ್ದಾರೆ ನೀವು ಇವರ ಲೈಫ್ನಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತ ರಿಯಲೈಸೇಷನ್ ಆಗ್ತಾ ಇದೆ. ಕಮ್ಯುನಿಕೇಷನ್ ಮತ್ತು ರಿಯೂನಿಯನ್ ಚಾನ್ಸ್ ಇದೆಯಾ ಅಂತ ನೋಡೋದಾದರೆ ಎಸ್, ಚಾನ್ಸ್ ಇದೆ. ಆದರೆ ಓನ್ಲಿ ಇಫ್ ದೇ ಚೇಂಜ್ ಬಿಹೇವಿಯರ್, ಓನ್ಲಿ ಇಫ್ ರೆಸ್ಪೆಕ್ಟ್, ಅದರ್ವೈಸ್ ಯೂನಿವರ್ಸ್ ಪುಷಸ್ ಯು ಟುವರ್ಡ್ಸ್ ಬೆಟರ್ ಅನ್ನೋ ರೀತಿ ಕೂಡ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮ ಲೈಫ್ಗೆ ಲವ್ ಅನ್ನೋದು ಬರ್ತಾ ಇದೆ, ನಿಮ್ಮ ಲೈಫ್ನಲ್ಲಿ ಗ್ರೋತ್ ಅನ್ನೋದು ಬರ್ತಾ ಇದೆ, ಸ್ಟೆಬಿಲಿಟಿ ಅನ್ನೋದು ಬರ್ತಾ ಇದೆ, ಅಥವಾ ಈ ಪರ್ಸನ್ ಬೆಟರ್ ಪರ್ಸನ್ ಆಗಿ ನಿಮ್ಮ ಲೈಫ್ಗೆ ಬರ್ತಾ ಇದ್ದಾರೆ. ಯು ಆರ್ ಪ್ರೊಟೆಕ್ಟೆಡ್ ಅನ್ನೋ ರೀತಿ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿ ರಿಫ್ಲೆಕ್ಟ್ ಆಗ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ರೀಡಿಂಗಲ್ಲಿ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ನಿಮಗೆ ಒಂದು ಸ್ಮಾಲ್ ಸಜೆಷನ್ ಏನು ಅಂದರೆ, ಬೇರೆ ಅಂದರೆ ತುಂಬ ಪ್ರೀತಿಯ ಹಿಂದೆ ಓಡುವ ವ್ಯಕ್ತಿಗಳು ನೀವಾಗಿದ್ದರೆ, ಅಥವಾ ನಿಮ್ಮ ಲೈಫ್ಗೆ ನಿಮ್ಮನ್ನು ಇಗ್ನೋರ್ ಮಾಡುವ ವ್ಯಕ್ತಿಯೇ ನಿಮಗೆ ಬೇಕು ಅಂತ ಅವರ ಹಿಂದೆ ಓಡುವ ವ್ಯಕ್ತಿ ನೀವಾಗಿದ್ದರೆ, ಅಂದರೆ ನಿಮಗೆ ಯಾವುದೇ ವ್ಯಾಲ್ಯೂ ಸಿಗ್ತಾ ಇಲ್ಲ, ಅಲ್ಲಿ ಪ್ರೀತಿ ಸಿಗ್ತಾ ಇಲ್ಲ, ಬಟ್ ನೀವು ಮತ್ತೆ ಆ ಪ್ರೀತಿಯನ್ನು ಪಡ್ಕೋಬೇಕು ಅಂತ ಆ ರೀತಿ ಥಿಂಕ್ ಮಾಡುವ ತುಂಬ ಚಿಂತೆ ಮಾಡುವ ವ್ಯಕ್ತಿ ನೀವಾಗಿದ್ದರೆ, ನಿಮಗೆ ಒಂದು ಸಣ್ಣ ಸಜೆಷನ್, ನಿಮ್ಮ ವ್ಯಾಲ್ಯೂ ಕಡಿಮೆ ಮಾಡುವ ಪ್ರೀತಿ ಅದು ಪ್ರೀತಿನೇ ಅಲ್ಲ, ನಿಮ್ಮನ್ನು ಗ್ರೋ ಮಾಡೋದು ನಿಜವಾದ ಲವ್. ಸೊ ನಿಮ್ಮ ಬಗ್ಗೆ, ನಿಮ್ಮ ಫ್ಯೂಚರ್ ಬಗ್ಗೆ ಥಿಂಕ್ ಮಾಡಿ. ನಿಜವಾದ ಪ್ರೀತಿ, ನಿಜವಾದ ಲವ್, ಜೆನ್ಯೂನ್ ಪ್ರೀತಿ ಅನ್ನೋದು ನಿಮ್ಮ ಲೈಫ್ನಲ್ಲಿ ಸಿಗಲಿ. ಇನ್ನೊಂದು ಡೀಪ್ ಪವರ್ಫುಲ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.